ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಸ್ನೇಹ ಸ್ಪಂದನ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸುಶ್ರುತ ಆರೋಗ್ಯ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಲಾಯಿತು। ಕಾರ್ಯಕ್ರಮದಲ್ಲಿ ಡಾಕ್ಟರ್ ಧನಂಜಯ್ ಸರ್ಜಿ, ಡಾಕ್ಟರ್ ಶ್ರೀಧರ್, ಪ್ರಾಂಶುಪಾಲರಾದ ಅವಿನಾಶ್, ಡಾಕ್ಟರ್ ಶಿವಮೂರ್ತಿ, ಡಾಕ್ಟರ್ ಸರಳಾ ಸೇರಿದಂತೆ ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಕಾಲೇಜು ಸಿಬ್ಬಂದಿಗಳು ಉಪಸ್ಥಿತರಿದ್ದರು। ಅವರವರ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋ ದೃಷ್ಟಿಯಿಂದ ಏನಂದ್ರೆ ಕಾಯಿಲೆ ಬಂದಾಗ ಆರೋಗ್ಯ ಸಮಸ್ಯೆ ಆದಾಗ ನಾವು ಆಸ್ಪತ್ರೆಗೆ ಹೋಗೋದು ಬೇರೆ, ಆಸ್ಪತ್ರೆ ಕಡೆಯಿಂದ ಬರ್ತಾರೆ। ಇದು ಒಂದು ಭಾಗ। ಎರಡನೇದು ಪ್ರಿಕಾಷನ್ಸ್ ಅಂತ ಹೇಳಿದ್ರು। ಎರಡು ಸರಿ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ವೈದ್ಯರ ಅನುಕೂಲ ಆಗುತ್ತೆ ಅಂತ ಅನಿಸ್ತು। ಸುತ್ತಲೂ ಇರುವಂತಹ ನಮ್ಮ ವಿದ್ಯಾರ್ಥಿ ನಿಲಯಗಳಿದೆ, ನಮ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು। ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಾವು ಕುಡಿಯುವಂತಿರುವಂತಹ ಭೂಮಿ ಮೇಲಿರುವಂತಹ 70% ನೀರು ಕಲುಷಿತವಾಗಿದೆ। 70% ನೀರು ಕಲುಷಿತವಾಗಿದೆ। 1 ವರ್ಷಕ್ಕೆ 3,87,00,000 ಜನ ಆರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ। ಯಾರಕ್ಕೆ ಅಂತಾನೆ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ। ಯಾರಕ್ಕೆ ಅಂದ್ರೆ ಕೆಟ್ಟ ನೀರನ್ನ, ಕಲುಷಿತ ನೀರನ್ನ ಕುಡಿಯೋದ್ರಿಂದ 1 ವರ್ಷಕ್ಕೆ 5 ರಿಂದ 10 ಲಕ್ಷ ಮಕ್ಕಳು ತಮ್ಮ ಜೀವವನ್ನ ಕಳ್ಕೊಂತಾರೆ। ಯಾಕೆಂದ್ರೆ ಪೊಲ್ಯೂಟೆಡ್ ವಾಟರ್ನ ಕುಡಿಯೋದ್ರಿಂದ ಈ ಮಟ್ಟಕ್ಕೆ ಪೊಲ್ಯೂಷನ್ ಇದೆ। ನಮ್ಮ ದೇಹವು ಪೊಲ್ಯೂಷನ್ ಆಗ್ತದೆ। ಯಾರಿಂದ ಪೊಲ್ಯೂಷನ್ ಆಗ್ತದೆ ಅಂತಂದ್ರೆ ನಮ್ಮ ದೇಹ ಕೆಮಿಕಲ್ ಬಾಡಿ ಆಗಿದೆ। ಯಾವ ರೀತಿ ಕೆಮಿಕಲ್ ಬಾಡಿ ಅಂದ್ರೆ ನನಗೆ 46 ವರ್ಷ 66,000 ಬ್ಲಡ್ ಕೊಟ್ಟಿದ್ದೀನಿ। 46 ವರ್ಷ ನನಗೆ 46 ವರ್ಷ 46 ATM ಕಾರ್ಡ್ ಅಷ್ಟು ಪ್ಲಾಸ್ಟಿಕ್ ನನ್ನ ದೇಹದೊಳಗೆ ಇದೆ ಅಂತೇಳಿ। 1 ವರ್ಷಕ್ಕೆ ಅಷ್ಟು 1 ATM ಕಾರ್ಡ್ ಅಷ್ಟು ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದೊಳಗೆ ಸಿಗ್ತಾ ಇದೆ ಅಂತೇಳಿ। ಯಾಕೆಂದ್ರೆ ನಾವು ಗಾಳಿಯಲ್ಲೂ ತಗೊಳ್ತೀವಿ ಪ್ಲಾಸ್ಟಿಕ್, ಕುಡಿಯೋ ನೀರಲ್ಲೂ ತಗೊಳ್ತೀವಿ, ಊಟದಲ್ಲೂ ಪ್ಲಾಸ್ಟಿಕ್ ಅನ್ನ ತಿಂತೀವಿ, ಅದು ಮೈಕ್ರೋ ಪ್ಲಾಸ್ಟಿಕ್ ಈ ಸನ್ನಿವೇಶದಲ್ಲಿ ಒಬ್ಬ 7 ಜನ ಡೆತ್ ಆದ್ರೆ ಒಬ್ರು ಶ್ವಾಸಕೋಶದ ಕಾಯಿಲೆಯಿಂದ ಡೆತ್ ಆಗಿದೆ। ಯಾಕೆ ಅಂದ್ರೆ ಪೊಲ್ಯೂಷನ್ ಗಾಳಿಯನ್ನು ಕೊಡೋದು। ಇವತ್ತಿನ ನೋಡ್ಬೋದು ಈ ಯುವ ಪೀಳಿಗೆ ಅಂದ್ರೆ ದೊಡ್ಡ ದೊಡ್ಡ ಸ್ಪೆಕ್ಸ್ ಬರುತ್ತೆ। ಯಾಕೆ ಅಂದ್ರೆ ನಮ್ಮ ವಿಷನ್ ಅಂದ್ರೆ ವಿಷನ್ ಇಂಪೇರ್ಮೆಂಟ್ ಇಲ್ಲ ಇದರಿಂದ। ಈಗ ಬೇಗ ಕಿವಿ ಕನ್ನಡಕ ಬರುತ್ತೆ। ಶ್ರೀಧರಣ್ಣ ಇದ್ದಾರೆ, ಕಿವಿ ಕನ್ನಡಕ ಡಾಕ್ಟರ್, ಕಿವಿ ಡಾಕ್ಟರ್, ಅವರು ಎಷ್ಟು ಮುಂಚೆ ಕಂಪೇರ್ ಮಾಡಿದ್ರೆ ಎಷ್ಟು ಹಿಯರಿಂಗ್ ಇಂಪೇರ್ಮೆಂಟ್ ಆಗ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ದ ಪೊಲ್ಯೂಷನ್। ಹಾಗಾಗಿ ನಾವು ಇರುವಂತದ್ದು ವಾತಾವರಣನೇ ಕಲುಷಿತವಾದಂತಹ ವಾತಾವರಣ। ಅಂಥದ್ರಲ್ಲಿ ನಮ್ಗೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ನಮ್ಮ ಮೇಲೆ।